13/3/2026ರಂದು ನಡೆದಿರುವ ದ್ವಿತೀಯ PUC ರಾಜ್ಯಶಾಸ್ತ್ರದ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ನೋಡೋಣ. ಗಡಿ ರೇಖೆ ಆಯೋಗದ ಅಧ್ಯಕ್ಷರು ಅಂದಾಗ ಸರ್ ಸಿರಿಯಲ್ ರಾಡ್ಕ್ಲಿಫ್ ಸರಿಯಾಗಿರ್ತಕ್ಕಂಥ ಉತ್ತರ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ನಾವು ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಇವರು ದೇಶೀಯ ಏಕೀಕರಣದ ಪಿತಾಮಹ ಅಂತಲೂ ಕೂಡ ಕರಿಬೋದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಹಾಗೆ ರಾಷ್ಟ್ರಪಿತ ಅವರು ಮಹಾತ್ಮ ಗಾಂಧಿ. ಚುನಾವಣೆಯ ಮೂಲ ಪದ ಎಲಿಗರ್, ಸ್ವತಂತ್ರದ ಮೂಲ ಪದ ಲೀಬರ್, ಟೆರರಿಸಮ್ ಮೂಲ ಪದ ಟೆರರ್. ಕಾರ್ಮಿಕ ದಿನಾಚರಣೆಯನ್ನು ಆಚರಿಸುವ ದಿನ ಮೇ 1. ಜೂನ್ 5 ನಾವು ವಿಶ್ವ ಪರಿಸರ ದಿನಾಚರಣೆಯಾಗಿ ಆಚರಣೆ ಮಾಡ್ತೀವಿ. ಅಂತಾರಾಷ್ಟ್ರೀಯ ಸಂಬಂಧ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬಳಸಿರ್ತಕ್ಕಂಥವರು ಜೆರ್ಮಿ ಬೆಂಥಾಮ್. ಕೆಳಗಿನ ಯಾವ ಹೇಳಿಕೆ ಸೂಕ್ತವಾಗಿದೆ ಅಂದಾಗ ಇಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಚೌವ್ಯಾನ್ ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಉಳಿದವುಗಳೆಲ್ಲ ಏನಾಗಿವೆ, ತಪ್ಪಾಗಿವೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಇರುವ ಸ್ಥಳ ಮಸೂರಿ. ಮೇಧಾ ಪಾಟ್ಕರ್ ಅವರು ನರ್ಮದಾ ಬಚಾವ್ ಆಂದೋಲನದ ನಾಯಕರು. ಎಲ್ಲೆ ಕಾಪನರವರು ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದರು. ಸ್ವೀಡನ್ನಿನ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಓಂಬಡ್ಸ್ಮನ್. ಬಾಂಗ್ಲಾದೇಶ ಉದಯವಾದ ವರ್ಷ 1971. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1885. ಅಕ್ಷರ ಕ್ರಾಂತಿ ಜ್ಯೋತಿಬಾ ಫುಲೆ. ಲೇಸರ್ ಮುಕ್ತ ಮಾರುಕಟ್ಟೆ. ಲೀಗ್ ಆಫ್ ನೇಷನ್ಸ್ 1920. ಪೆರಿಸ್ಟ್ರೋಯ್ಕ್ ಪುನರ್ರಚನೆ. ಭಾರತದಲ್ಲಿ ಮತ ಚಲಾಯಿಸಲು ಕನಿಷ್ಠ ವಯೋಮಿತಿ 18. ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದರು ಡಾಕ್ಟರ್ BR ಅಂಬೇಡ್ಕರ್. ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವ ಮುಖ್ಯಸ್ಥರು ಯಾರಪ್ಪ ಅಂದರೆ DC ಅವರು. ಬ್ರಿಕ್ಸನ್ನು ವಿಸ್ತರಿಸಿದಾಗ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಕೆನಡಾ, ಸೌತ್ ಆಫ್ರಿಕಾ. ಭಾರತ ಸಂವಿಧಾನದ ಯಾವ ವಿಧಿ ವಿದೇಶಾಂಗ ನೀತಿಯ ಬಗ್ಗೆ ಉಲ್ಲೇಖಿಸಿತು ಅಂದರೆ 51 ಸರಿಯಾದಂಥ ಉತ್ತರ.